ಎಒ ಹಾಗೂ ಎಎಒ ನೇಮಕಾತಿ ವಿವಾದ, ಉಪವಾಸ ನಿರತ ವಿದ್ಯಾರ್ಥಿಗಳ ಆರೋಗ್ಯ ಹದಗೆಟ್ಟ ಆತಂಕ. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರ್. ವೀಕ್ಷಕರೇ, ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ನಿಯಮಬಾಹಿರ ಅರ್ಹತೆಗಳನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಕೃಷಿ ವಿದ್ಯಾರ್ಥಿಗಳು ಹಾಗೂ ಪದವೀಧರರು ನಡೆಸುತ್ತಿರುವ ಅನಿರ್ದಿಷ್ಟ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಕೃಷಿ ಶಿಕ್ಷಣದ ಘನತೆ ಹಾಗೂ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕು ಎಂಬ ಬೇಡಿಕೆಯೊಂದಿಗೆ ಕರ್ನಾಟಕದ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಹಾಗೂ ಕೃಷಿ ಪದವೀಧರರು ಅನಿರ್ದಿಷ್ಟ ಹೋರಾಟ ಮುಂದುವರಿಸಿದ್ದಾರೆ. ಈ ಕುರಿತು ಕಳೆದ ಹಲವು ತಿಂಗಳುಗಳಿಂದ ಕೃಷಿ ಇಲಾಖೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕೃಷಿ ಆಯುಕ್ತರು ಹಾಗೂ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಪತ್ರ, ಜ್ಞಾಪನ ಪತ್ರ ಹಾಗೂ ಲಿಖಿತ ಆಕ್ಷೇಪಣೆಗಳನ್ನು ಸಲ್ಲಿಸಲಾಗಿದೆ. ಆದರೆ ಇಲ್ಲಿಯವರೆಗೆ ಸರ್ಕಾರದಿಂದ ಯಾವುದೇ ಸ್ಪಷ್ಟ ಉತ್ತರ ಅಥವಾ ನ್ಯಾಯಮತ ಸಮ್ಮತ ಕ್ರಮ ಕೈಗೊಳ್ಳದಿರುವುದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ವೇಳೆ ಮಾತನಾಡಿದ ಕರ್ನಾಟಕ ರೈತ ಸೇನಾ ಅಧ್ಯಕ್ಷ ಶಂಕರ್ ಅಂಬ್ಲಿ, ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು. ಉಪವಾಸ ಸತ್ಯಾಗ್ರಹಗಳ ನಡೆಸುತ್ತಿರುವ ವಿದ್ಯಾರ್ಥಿಗಳ ಆರೋಗ್ಯ ಹದಗೆಟ್ಟಿರುವುದರಿಂದ ಅತ್ಯಂತ ದುಃಖಕರ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವಿವಿಧ ರೈತ ಸಂಘಟನೆಗಳು ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳು ಕೂಡ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು. ಕೃಷಿ ವಿದ್ಯಾರ್ಥಿಗಳ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿ ನಿರ್ಧಾರ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಆ ಮಕ್ಕಳು ನಮ್ಮವರೇ, ಆದರೆ ನ್ಯಾಯಯುತವಾಗಿ ನೀವೇನು C&R ಮಾಡಿರಿ. ರಾಜ್ಯ ಸರ್ಕಾರದ ಕೃಷಿ ವಿಶ್ವವಿದ್ಯಾಲಯಗಳ ಕಾನೂನು ಏನಿದೆ, ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಆಕ್ಟ್, ನೀವು BSc ಅಗ್ರಿ ಇದ್ರಿ, MSc ಅಗ್ರಿ ಇದ್ರಿ, ನಾಳೆ ನೌಕರಿ ಹಿಡಿತೀರಿ, ಇಲ್ಲ ಪ್ರೊಫೆಸರ್ ಆಗ್ತೀರಿ, ಸೈಂಟಿಸ್ಟ್ ಆಗ್ತೀರಿ, ರೈತರ ಆಗ್ತೀರಿ. ರೈತರ ಮೇಲೆ ಪರಿಣಾಮ ಇದೆ. ಇದ್ರ ಬಗ್ಗೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಒಕ್ಕಲ್ತನ ಸರಿ ಇಲ್ಲ ಅಂತ ಹೇಳಿ ಯಾರು ಜವಾಬ್ದಾರಿ? ಇದಕ್ಕೆಲ್ಲ ರಾಜ್ಯ ವ್ಯವಸ್ಥೆ, ಸಮಾಜ, ವಿಶ್ವವಿದ್ಯಾಲಯಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಜವಾಬ್ದಾರಿ ಇದ್ದೆವು. ಅದಕ್ಕಾಗಿ ಈಗ ತಕ್ಷಣ ತಮಗೇನು ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಲೇಬೇಕು. ಅದಕ್ಕಾಗಿ ರಾಜ್ಯಾದ್ಯಂತ GKVK ಇರ್ಬೋದು, ಮಂಡ್ಯ ಇರ್ಬೋದು, ರಾಯಚೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಕೇಂದ್ರಗಳೇನದಾವ, ಬಿಜಾಪುರ, ಹನುಮಟ್ಟಿ, ಸಿರ್ಸಿಯಲ್ಲಿ ಕೂಡ ವಿದ್ಯಾರ್ಥಿಗಳು ಮುಷ್ಕರ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಧಾರವಾಡದ ಮುಖಂಡರು ಬಂದಿದ್ದಾರೆ, ಅನೇಕ ಜನ ಬಂದಿದ್ದಾರೆ. ಅವ್ರಿಗೆ ಪ್ರಮುಖವಾಗಿ ಮುಂದುವರಿಸಿ ಈ ಶಂಕರಣ್ಣ ಅಂಬ್ಲಿ ಅಂತ ಹೇಳಿ ಜೋರಾಗಿ ಚಪ್ಪಾಳೆಯಿಂದ ಸ್ವಾಗತ ಮಾಡಿರಿ. ಅವ್ರ ಮಗನ ಅಗ್ರಿ ಗ್ರಾಜುಯೇಟ್, ಅವರು ಒಂದು ದೊಡ್ಡ ಹೋರಾಟ ಮಾಡಿ ಬಂದಾರೆ. ಮಹದಾಯಿ ಹೋರಾಟದ ಮುಖಂಡರು, ರೈತ ಹೋರಾಟ ಮುಖಂಡರು ಅವರು ಶಂಕರಣ್ಣ ಅಂಬ್ಲಿ ಅವರು ಮಾತಾಡ್ತಾರೆ. ಇನ್ನು ಆ ಕಡೆಯಿಂದ ಶರಣು ಗೋನ್ವಾರ್ ಅಂತ ಹೇಳಿ ಅವರು ರೈತ ಮುಖಂಡರು, ದೀಪಾ ಅವರು ರೈತ ಮುಖಂಡರು, ಬಹಳಷ್ಟು ಜನ ಹಳ್ಳಿಯ ರೈತರು ಕೂಡ, ವಿಶೇಷವಾಗಿ ಹಳ್ಳಿಯ ಗ್ರಾಮೀಣ ಮಹಿಳೆಯರು ಕೂಡ, ಕಾರ್ಮಿಕರು ಕೂಡ ಕೆಲಸ ಮಾಡ್ತಾರೆ. ದೀಪಾ ಅವರು, ಭವಾನಿ ಶಂಕರ್ ಮುಖಂಡರವರು, ಆಮೇಲೆ ಇವರು